ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು ಸಮಯ ನೋಡಿಕೊಂಡು ಬರುವುದಿಲ್ಲ. ಈ ಸರಳ ಸತ್ಯವನ್ನ ಜೀವನದ ತತ್ವವಾಗಿಸಿಕೊಂಡು 3 ದಶಕಗಳಿಗೂ ಹೆಚ್ಚು ಕಾಲ ಮಂಗಳೂರಿನ ಒಬ್ಬ ವೈದ್ಯರು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಿರುವವರು ಡಾಕ್ಟರ್ ಸತೀಶ್ ಕಲ್ಲಿಮಾರ್. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಅವರಿಗೆ ವೈದ್ಯಕೀಯ ವೃತ್ತಿ ಅಂದರೆ ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ಸೀಮಿತವಾದ ಕೆಲಸವಲ್ಲ. ರೋಗಿಗೆ ಯಾವಾಗ ಬೇಕಾದರೂ ಸಹಾಯಕ್ಕೆ ನಿಲ್ಲಬೇಕಾದ ಜೀವನ ಪೂರ್ತಿ ಬದ್ಧತೆ. ಸಾಮಾನ್ಯ ವೈದ್ಯರಾಗಿರುವ ಡಾಕ್ಟರ್ ಕಲ್ಲಿಮಾರ್ ಅವರು ಬೋಂದಿಲ್ನ ಏರ್ಪೋರ್ಟ್ ರಸ್ತೆಯಲ್ಲಿರುವ ತಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಸಜ್ಜುಗೊಂಡ ಕ್ಲಿನಿಕ್ ಅನ್ನು ನಡೆಸುತ್ತಿದ್ದಾರೆ. ಯಾವುದೇ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ನನ್ನ ಮನೆಯಲ್ಲಿ ಸಂಪೂರ್ಣ ವ್ಯವಸ್ಥೆ ಇದೆ ಎಂದು ಹೇಳುತ್ತಾರೆ. ಮನೆಯಲ್ಲಿ ಕ್ಲಿನಿಕ್ ಆರಂಭಿಸುವ ನಿರ್ಧಾರಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಕೆಲವರು ಕ್ಲಿನಿಕ್ ಮನೆಯಿಂದ ಸ್ವಲ್ಪ ದೂರದಲ್ಲಿರಲಿ ಎಂದರೆ, ಇನ್ನು ಕೆಲವರು ಪಾರ್ಕಿಂಗ್ ಪ್ರದೇಶವನ್ನೇ ಸಲಹಾ ಕೊಠಡಿಯಾಗಿ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದ್ರು. ಆದರೆ ಡಾಕ್ಟರ್ ಕಲ್ಲಿಮಾರ್ ತಮ್ಮ ಮನಸ್ಸಿನ ಮಾತನ್ನ ಅನುಸರಿಸಿದ್ರು. ನಾನು ಚಿಕಿತ್ಸೆ ನೀಡುವ ಪ್ರತಿಯೊಬ್ಬ ರೋಗಿಯೊಂದಿಗೆ ಒಂದು ಆತ್ಮೀಯ ಬಂಧನ ಇದೆ ಎಂಬ ನಂಬಿಕೆ ನನಗಿದೆ. ಅವರು ನೆಮ್ಮದಿಯಿಂದ ಚಿಕಿತ್ಸೆ ಪಡೆದು ನಗುತ್ತಾ ಹೊರಡಬೇಕು ಎಂಬುದು ನನ್ನ ಆಶಯ ಎಂದು ಹೇಳುತ್ತಾರೆ. ಕ್ಲಿನಿಕ್ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ ಮತ್ತೆ ಸಂಜೆ 5ರಿಂದ ರಾತ್ರಿ ಸುಮಾರು 10 ಗಂಟೆಯವರೆಗೆ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಹಲವಾರು ಬಾರಿ ಅವರು ನಿದ್ರೆಗೆ ಸಿದ್ಧರಾಗುವ ಸಮಯದಲ್ಲಿ ರೋಗಿಗಳು ಮನೆಯ ಬಾಗಿಲ ಬಳಿ ಕಾಯುತ್ತಿರುವುದುಂಟು. ಸರಾಸರಿ ದಿನಕ್ಕೆ 120ರಿಂದ 150 ರೋಗಿಗಳಿಗೆ ಚಿಕಿತ್ಸೆ ನೀಡುವ ಡಾಕ್ಟರ್ ಕಲ್ಲಿಮಾರ್ ಕೋವಿಡ್-19 ಮಹಾಮಾರಿಯ ಸಂದರ್ಭದಲ್ಲಿ ಅನೇಕ ಕ್ಲಿನಿಕ್ಗಳು ಮುಚ್ಚಿದಾಗಲೂ ತಮ್ಮ ಕ್ಲಿನಿಕ್ ಅನ್ನು ತೆರೆದೇ ಇಟ್ಟುಕೊಂಡಿದ್ರು. ಆ ಸಮಯದಲ್ಲಿ ದಿನಕ್ಕೆ ಸರಾಸರಿ 350ಕ್ಕೂ ಹೆಚ್ಚು ರೋಗಿಗಳನ್ನು ಅವರು ನೋಡಿದ್ರು. ಕೆಎಂಸಿಯಲ್ಲಿ ಪದವೀಧರರಾಗಿರುವ ಡಾಕ್ಟರ್ ಕಲ್ಲಿಮಾರ್ ಅವರು ಆರಂಭದಲ್ಲಿ ಕೇವಲ ₹2 ಸಲಹಾ ಶುಲ್ಕ ವಸೂಲಿಸಿ ವೈದ್ಯಕೀಯ ಸೇವೆಯನ್ನ ಆರಂಭಿಸಿದ್ರು. ಕಾಲಕ್ರಮೇಣ ಶುಲ್ಕ ಹೆಚ್ಚಾದರೂ ಬಡ ರೋಗಿಗಳಿಗೆ ಅವರು ಇಂದಿಗೂ ಉಚಿತ ಚಿಕಿತ್ಸೆ ನೀಡುತ್ತಿದ್ದಾರೆ. ಜೊತೆಗೆ ಸರ್ಕಾರಿ ಶಾಲೆಗಳು ಹಾಗೂ ಅಂಗನವಾಡಿಗಳಿಗೆ ಸಹಾಯ ಹಸ್ತವನ್ನ ವಿತರಿಸುತ್ತಿದ್ದಾರೆ. ಅವರ ಪುತ್ರ ಧೀರಜ್ ಕಲ್ಲಿಮಾರ್ ಕೂಡ ವೈದ್ಯರಾಗಿದ್ದು ಬಜ್ಪೆಯಲ್ಲಿ ತಮ್ಮದೇ ಕ್ಲಿನಿಕ್ ಅನ್ನು ನಡೆಸುತ್ತಿದ್ದಾರೆ. ಇನ್ನೊಬ್ಬ ಪುತ್ರ ದೀಪಕ್ ಕಲ್ಲಿಮಾರ್ ಅವರು ಐಟಿ ಎಂಜಿನಿಯರ್. ಅವರ ಪತ್ನಿ ಪ್ರಮಿತಾ ಪಿ ರಾವ್ ಅವರು ಗಣಿತ ಶಾಸ್ತ್ರಜ್ಞೆಯಾಗಿದ್ದರು. ಕೋವಿಡ್ ಸಮಯದಲ್ಲೂ ದಿನದ ಯಾವ ಹೊತ್ತಿನಲ್ಲಾದರೂ ರೋಗಿಗಳು ಮನೆಗೆ ಬರುತ್ತಿದ್ರು. ಅವರು ಎಂದಿಗೂ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಅವರು ನನ್ನ ಪ್ರೇರಣೆ ಎಂದು ಡಾಕ್ಟರ್ ಕಲ್ಲಿಮಾರ್ ಅವರು ಹೇಳುತ್ತಾರೆ. ನಾನು ಹೇಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಅಂತೇಳಿ 38 ವರ್ಷ ಮೊದಲು ನಾನು ₹2ಗೆ ಮದ್ದು ಕೊಟ್ಟಿದ್ದೇನೆ. ₹2ಗೆ ಮದ್ದು ಕೊಟ್ಟಿದ್ದೇನೆ. ಅದು 3 ದಿವಸದ ಮದ್ದು. ಇದೇ ದಿವಸದಲ್ಲಿ 3 ದಿವಸದ ಇದು ಕೊಟ್ಟಿದ್ದೇನೆ. ಆಗ ಏನಾಗ್ತದೆ ಅಂತ ಹೇಳಿದರೆ, ಅವರಿಗೆ ಬೆಲೆ ನೋಡಿ ಕೊಡ್ತೇವೆ ನಾವು. ಈಗ ಮನುಷ್ಯ ಬಂದಿದ್ದಾನೆ, ಒಳ್ಳೆ ಇದರಲ್ಲಿದ್ದಾನೆ ಅಂತ. ಈಗ ವಕೀಲರು ಬಂದರು ನನ್ನ ಹತ್ರ. ವಕೀಲರು ಬಂದು ಹೇಳಿ, ನಿಮ್ಮದು ಫೀಸ್ ಆಯಿತು ಅಂತೆ, ಕಮ್ಮಿ ಆಯಿತು ಅಂತ. ನಾನು ಹೇಳಿದೆ, ನನಗೆ ಇಷ್ಟೇ ಸಾಕು ಅಂತೇಳಿ. ಹೊಟ್ಟೆ ತುಂಬುದು ಬೇಡ ನನಗೆ, ನನ್ನ ಇದರಲ್ಲಿ ಸಿಕ್ಕಿದರೆ ಸಾಕು ಅಂತೇಳಿ. ಅದೇ ನನಗೆ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇದ್ದಾರೆ, ಅದು ದೊಡ್ಡ ದೊಡ್ಡವರು, ಕೆಲವರೆಲ್ಲ ಡಾಕ್ಟ್ರ್ನವರಿದ್ದಾರೆ, ವೆಟರ್ನರಿ ಡಾಕ್ಟ್ರ್ನವರೆಲ್ಲ. ಅವರು ಬಂದು ಸೀದಾ ನಮ್ಮ ಇದಕ್ಕೆ ಒಂದು 2,000 3,000 ಹಾಕಿ ಹೋಗ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತುಂಟು ನಾನು ಬಡವರಿಗೆ ಸೇವೆ ಮಾಡ್ತೀನಿ ಅಂತೇಳಿ. ಇನ್ನೊಬ್ಬರು ಇಲ್ಲಿಂದ ಚಿಕ್ಕಮಗಳೂರಿಂದ ಬರ್ತಾರೆ ಒಬ್ಬರು, ಅವರು ಸಹ ಹಾಗೆ ಬಂದರೆ ಇಲ್ಲೊಂದು 2,000 5,000 ಹಾಕಿ ಹೋಗ್ತಾರೆ. ಕೆಲವರು ಇದ್ದಾರೆ ಇಲ್ಲಿ ಬಂದು ಫ್ರೀ ಮದ್ದು ಕೊಟ್ಟು ಹೋಗ್ತಾರೆ. ಒಂದು 20 ಬಾಟ್ಲಿ ಟಾನಿಕ್, ಅದು 20 ಬಾಟ್ಲಿದ್ದು ಏನಾದರೂ ಒಂದು ಸಿರಪ್ ಎಲ್ಲ ಕೊಟ್ಟು ಹೋಗ್ತಾರೆ. ಸೊ ಇದು ನನಗೊಂದು ಸಹಾಯ ಮಾಡುವ ಅಂತೇಳಿ. ಧನದಿಂದ ನಾವು ಮಾಡಬೇಕಂತ ದೃಷ್ಟಿಯಲ್ಲಿ ನಾನು ಮಾಡಲೇ ಇಲ್ಲ. ಅದು ನಾನೇನು ಸಂಪಾದನೆ ಮಾಡಿ ದೊಡ್ಡ ಕೋಟೆ ಕಟ್ಟಲಿಲ್ಲ ನಾನು. ಬಟ್ ಐ ಆಮ್ ವೆರಿ ಹ್ಯಾಪಿ. ಖಂಡಿತ ಸರ್, ಇದು ಅನುಭವ ಅಂತಕ್ಕಿಂತ ಜಾಸ್ತಿ ಇದೆ ಸರ್. ನನ್ನ ಮನೆಯಲ್ಲಿ ನೋಡ್ಬೋದು, ಕೆಲವು CCTVಯಲ್ಲಿ ನಾನು ತೋರಿಸ್ಬೋದು ಫುಟೇಜ್. ಮನೆಗೆ ಬರುವಾಗ ಅವರು ಇದನ್ನು ಹೀಗೆ ಮಾಡಿ ದೇವಸ್ಥಾನಕ್ಕೆ ಬರುವಾಗೆ ಮಾಡ್ತಾರೆ. ಕಣ್ಣಲ್ಲಿ ನೀರು ಬರ್ತದೆ. ಯಾರೂ ಒಂದು ವೈದ್ಯರ ಮನೆಗೆ ಹಾಗೆ ಬರಲಿಕ್ಕಿಲ್ಲ. ಕೆಲವರು ಅದು 2 ಮೆಟ್ಲನ್ನು ಇಟ್ಟು ಹೀಗೆ ಮಾಡಿ ಹೀಗೆ ನಿಲ್ತಾರೆ. ಈಗ ಸುತ್ತ ಹೇಳ್ತಾರೆ, ನಮಗೆ ದೇವಸ್ಥಾನದು ಗುಂಡದ ಬಾಗಿಲು ತೆಗೆದಾಗ ನಿಮ್ಮನ್ನು ನೋಡಲಿಕ್ಕಾಗ್ತದೆ. ಅರ್ಧ ನಮ್ಮ ಪ್ರೆಸೆನ್ಸ್ ನೋಡುವಾಗಲೇ ಅವರದ್ದು ಕಾಯಿಲೆ ಹೋಗಬೇಕು. ನನ್ನ ಅಸಂಪ್ಷನೇ ಹಾಗೆ. ನನ್ನ ಗುರುಗಳಾದ ಡಾಕ್ಟರ್ ಇವರಿದ್ದರು ಅಂತ ಹೇಳ್ತಾರೆ, ಪ್ರಿನ್ಸಿಪಲ್ ಆಗಿದ್ದರು, KR ಶೆಟ್ಟಿ ಅಂತೇಳಿ. ಅವರ ಕೊನೆಯ ಉಸಿರಿಗೆ ಸುತ್ತ ನಾನು ಅವರೊಟ್ಟಿಗೆ ಇದ್ದೆ. ಅವರದ್ದು ಸಹ ಒಂದೇ ಒಂದು ಇರೋದು, ನನ್ನ ಹತ್ರ ಫಸ್ಟ್ ಹೇಳಿದ್ದು, ಪೇಷಂಟ್ನ ಜೊತೆ ನೀನು ಬೆರಿಬೇಕು. ಪೇಷಂಟ್ ಇದು ನಿಂಗೆ ಎಷ್ಟು ಲಾಭ ಅಂತ ನೋಡಬಾರ್ದು, ಅವರೊಟ್ಟಿಗೆ ಬೆರಿಬೇಕು ಅಂತೇಳಿ. ಹಾಗೆ ಅವರದ್ದು ಒಂದು ಸ್ಪಂದನೆ ನಮಗೆ ವೆರಿ ಇಂಪಾರ್ಟೆಂಟ್. ಲಾಸ್ಟಿಗೆ ನನ್ನ ಗುರುಗಳು KR ಶೆಟ್ಟಿ ಅಂತ ತೀರಿ ಹೋಗುವಾಗ ಕೊನೆಯ ಹೆಸರು ಹೇಳುವಾಗ ಸುತ್ತ ನಾನು ಅವರಲ್ಲಿದ್ದೆ. ಅವರನ್ನು ಸುತ್ತ ನಾನು ಪರೀಕ್ಷೆ ಮಾಡಲಿಕ್ಕೆ ಹೋಗುವಾಗ ಅವರ ಪಾದ ಸ್ಪರ್ಶ ಮಾಡಿಯೇ ಅವರನ್ನು ಹೋಗಿ ನಾನು ಮುಟ್ತಿದ್ದೆ.
ಯಾವುದೇ ಸಮಯದಲ್ಲಾದರೂ ಸಿಗುವ ವೈದ್ಯರೆಂದರೆ ಡಾಕ್ಟರ್ ಸತೀಶ್ ಕಲ್ಲಿಮರ್. ಬಡ ಜನರ ಆಪತ್ ಬಾಂಧವ ಎಂದೇ ಹೇಳಬಹುದು. ಅವರು ಮಾಡುತ್ತಿರುವ ಆರೋಗ್ಯ ಸೇವೆ ನಿರಂತರವಾಗಿ ನಡೆಯಲಿ ಎಂಬುದು ನಮ್ಮೆಲ್ಲರ ಆಶಯ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.